ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಲ್ಲೇ ನೋಡ್ತಾ ಇದ್ದಾರೆ, ಹಾಗೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾವು ಅಪ್ಲೋಡ್ ಮಾಡಿದಾಗ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ನೀವು ಮಿಸ್ ಮಾಡ್ದಲೇ ನನ್ನ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನೀವಾಗಲೇ ಹೇಳಿದಂಗೆ ನೀವು ತಮ್ಮನೇಲೆ ನೋಡಿರೋ ಹಾಗೆ ಆಪರೇಷನ್ BPL ಅನ್ನೋ ಹೆಸರಲ್ಲಿ ಮತ್ತೆ ಕೆಲವು BPL ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಮತ್ತೆ ಹೊಸದಾಗಿ 4.9 ಲಕ್ಷ BPL ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಟೋಟಲ್ ಆಗಿ ಅಂದರೆ ಸ್ಟಾರ್ಟಿಂಗಿಂದನೂ ಸೇರಿ 13.87 ಲಕ್ಷ BPL ಕಾರ್ಡ್ನ ಹಂತ ಹಂತವಾಗಿ ಕ್ಯಾನ್ಸಲೇಷನ್ ಮಾಡ್ತಿದ್ದಾರೆ. ಯಾರೆಲ್ಲ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ, ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ, ಯಾರೆಲ್ಲ ಫೈನಾನ್ಷಿಯಲಿ ಚೆನ್ನಾಗಿದ್ದು ಅನರ್ಹರು ಯಾರೆಲ್ಲ ಮಾಡಿಸ್ಕೊಂಡಿದ್ದಾರೆ ಅವ್ರದ್ದೆಲ್ಲ ಹಂತ ಹಂತವಾಗಿ ಕ್ಯಾನ್ಸಲ್ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಇದ್ರ ನಡುವೆ ಏನಾಗಿದೆಪ್ಪ ಅಂತಂದರೆ, ಕೆಲವು ಅನರ್ಹ BPL ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡೋಕ್ಕೋಗಿ ಕೆಲವು ಅರ್ಹದ್ದು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ನಾನು ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋ ಮಾಡಿ ತಿಳಿಸಿದ್ನಿ. ಇದರಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆಯಪ್ಪ ಅಂತಂದರೆ, ಇವಾಗ ಅನರ್ಹದ್ದು ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಂದರೆ ಓಕೆ, ಅವರು ಒಳ್ಳೆ ಫೈನಾನ್ಷಿಯಲಿ ಚೆನ್ನಾಗಿರ್ತಾರೆ, ಗೌರ್ಮೆಂಟ್ ಜಾಬಲ್ಲಿ ಇಟ್ಕೊಂಡಿರ್ತಾರೆ, ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿರ್ತಾರೆ, ಅಂದರೆ ಫೈನಾನ್ಷಿಯಲಿ ಚೆನ್ನಾಗಿರ್ತಾರೆ ಅಂತಲೇ ಲೆಕ್ಕ. ಅಂಥವ್ರದ್ದು ಮಾಡೋಕ್ಕೋಗಿ ಯಾರೆಲ್ಲ ಅರ್ಹರಿರ್ತಾರೆ, ಬಿಲೋ ಪವರ್ಟಿ ಲೈನ್ ಇರೋರ್ದು ಕೂಡ ಕೆಲವೊಬ್ರದ್ದು ಕ್ಯಾನ್ಸಲ್ ಆಗ್ತಿದೆ. ಇದರಿಂದ ಮೆಡಿಕಲ್ ಎಮರ್ಜೆನ್ಸಿ ಇರೋರಿಗೆ ತುಂಬಾ ತೊಂದರೆ ಆಗ್ತಿದೆ ಅಂತ ಸರ್ಕಾರಕ್ಕೆ ತುಂಬಾ ಕಂಪ್ಲೇಂಟ್ಸ್ ಹೋಗ್ತಿದೆಯಂತೆ. ಇದ್ರ ಬಗ್ಗೆ ಅಪ್ಡೇಟ್ನ ಕೊಟ್ಟಿದ್ದಾರೆ. ಏನಪ್ಪ ಅದು ಅಂತಂದರೆ, ಇವಾಗ ಅಕಸ್ಮಾತ್ ನಿಮಗೆ ನಿಮ್ಮ BPL ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ, ನೀವು ಅರ್ಹರಿದ್ದರೂ ಕೂಡ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿದೆ, ಬಟ್ ಏನೋ ಹೆಲ್ತ್ ಎಮರ್ಜೆನ್ಸಿ ಇತ್ತು ಅಂತ ನೀವು ಹಾಸ್ಪಿಟಲೈಸ್ ಆಗಿರ್ತೀರಾ, ಸಾಕಷ್ಟು ಖರ್ಚು ಅಂತ ಹೇಳಿರ್ತಾರೆ. ಆವಾಗ ನೀವು ಕಾರ್ಡು ಸಬ್ಮಿಟ್ ಮಾಡಿದಾಗ ಏನಾದರೂ ನಿಮ್ಮದು ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂದರೆ ನಿಮಗೆ ಅಲ್ಲಿ ಫ್ರೀ ಟ್ರೀಟ್ಮೆಂಟ್ ಕೊಡೋದಿಲ್ಲ. ಸೊ ಅಂಥವ್ರಿಗೆ ಅಂತಲೇ ಒಂದು ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ. ನಾನು ನಿಮಗೆ ತಿಳಿಸಿದ್ದೆ, ಯಾರೆಲ್ಲ ಅರ್ಹರಿದ್ದರೂ ಕೂಡ ನಿಮ್ಮದು ಕಾರ್ಡ್ ಕ್ಯಾನ್ಸಲ್ ಆಗಿತ್ತು ಅಂದರೆ ನಿಮ್ಮ ತಾಲೂಕು ಆಫೀಸ್ಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ನೆಲ್ಲ ತೊಗೊಂಡು ತಾಲೂಕು ಆಫೀಸ್ಗೆ ಹೋಗಿ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ 45 ಡೇಸ್ ಒಳಗೆ, ಅಂದರೆ ನಿಮ್ಮದು ವೆರಿಫೈ ಎಲ್ಲ ಮಾಡಿ 45 ಡೇಸಲ್ಲಿ ನಿಮ್ಮ ಕಾರ್ಡ್ನ ಆ್ಯಕ್ಟಿವೇಟ್ ಮಾಡಿಕೊಡ್ತಾರೆ ಅಂತ. ಬಟ್ ಯಾರಿಗೆಲ್ಲ ಹೆಲ್ತ್ ಎಮರ್ಜೆನ್ಸಿಯಿಂದ ನಿಮ್ಮದು ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅರ್ಹರಿದ್ದರೂ ಕೂಡ ಅಂತಂದರೆ, ನೀವು ತಾಲೂಕು ಆಫೀಸ್ಗೆ ಹೋಗಿ ಡಾಕ್ಯುಮೆಂಟ್ನೆಲ್ಲ ಸಬ್ಮಿಟ್ ಮಾಡಿ ಬಂದರೆ ನಿಮಗೆ ಹೆಲ್ತ್ ಎಮರ್ಜೆನ್ಸಿ ಇರೋರಿಗೆ 15 ದಿವಸದಲ್ಲಿ ಕಾರ್ಡ್ ಆ್ಯಕ್ಟಿವೇಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅಕಸ್ಮಾತ್ ನಿಮ್ಮದು ಹೆಲ್ತ್ ಎಮರ್ಜೆನ್ಸಿ ಇದ್ದು ನಿಮ್ದೇನಾರ ಅರ್ಹತೆ ಇದ್ದರೂ ಕೂಡ ನಿಮ್ಗೆ ಕ್ಯಾನ್ಸಲ್ ಆಗಿದೆ, ಹೆಲ್ತ್ ಎಮರ್ಜೆನ್ಸಿಗೆ ಇಂಪಾರ್ಟೆಂಟ್ ಇತ್ತು ಅಂತಂದರೆ ಆದಷ್ಟು ಬೇಗ ಹೋಗಿ ಸಬ್ಮಿಟ್ ಮಾಡಿ 15 ಡೇಸಲ್ಲೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇದು ತುಂಬಾ ಕಷ್ಟನೂ ಕೂಡ ಆಗುತ್ತೆ. ಹೆಲ್ತ್ ಎಮರ್ಜೆನ್ಸಿ ಇದ್ದಾಗ ಕೆಲವು ಕಡೆ ಹೇಳೋಕ್ಕಾಗಲ್ಲ, ಅಕ್ಸೆಪ್ಟ್ ಮಾಡಲ್ಲ. ಈಗ ಹಾಸ್ಪಿಟ್ಲಲ್ಲಿ ಅಂದರೆ ಏನೊಂದು ಮ್ಯಾಕ್ಸಿಮಮ್ 1 ವಾರ ಇಟ್ಕೊಳ್ತಾರೆ ಅಷ್ಟೇ. ಅವರು ಕೂಡ ಇವಾಗ ಅರ್ಹತೆ ಇದೆಯಾ ಇಲ್ಲ ಅಂತ ಹಾಸ್ಪಿಟ್ಲಲ್ಲಿರೋರ್ಗೆ ಏನು ಗೊತ್ತು, ಅವ್ರು ಚೆಕ್ ಮಾಡ್ತಾರೆ, ಕ್ಯಾನ್ಸಲ್ ಆಗಿದೆ ಅಂತಂದರೆ ಅವರಿಗೆ ಬೆನಿಫಿಟ್ಸೇ ಕೊಡೋದಿಲ್ಲ. ಸೊ ಹಾಗಾಗಿ ಸರ್ಕಾರದವರು ಅರ್ಹತೆ ಇರೋರಿಗೆ ಕ್ಯಾನ್ಸಲೇಷನ್ ಮಾಡೋದ್ರಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಜನಗಳಿಗೆ. ಸೊ ಸರ್ಕಾರದವ್ರು ಅದ್ರ ಕಡೆ ಗಮನ ವಹಿಸಬೇಕು ಅಂತ ನನಗನ್ಸುತ್ತೆ. ಯಾಕಂದರೆ ಅಟ್ಲೀಸ್ಟ್ ಅಕಸ್ಮಾತ್ ಕ್ಯಾನ್ಸಲ್ ಆಗಿದೆ ಅಂತಂದರೆ ಒಂದು ಲೆಟರ್ ಬರ್ಕೊಡೋದು ಅಥವಾ ಹಾಸ್ಪಿಟಲ್ ಅವರಿಗೆ ಇನ್ಫಾರ್ಮ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅವ್ರು 15 ಡೇಸ್ವರೆಗೂ ಹಾಸ್ಪಿಟಲ್ ಅವರು ಕೂಡ ಎಲ್ಲಿ ಕಾಯ್ತಾರಲ್ವ. ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ 1 ದಿನ ಅಥವಾ 2 ದಿವಸದಲ್ಲಿ ಕಾರ್ಡ್ ಆ್ಯಕ್ಟಿವೇಶನ್ ಮಾಡಿಕೊಡೋ ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹೆಲ್ತ್ ಎಮರ್ಜೆನ್ಸಿ ಇಲ್ಲ ಅಂತಂದರೆ ನಿಮಗೆ 45 ಡೇಸ್ ಒಳಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೆಲ್ತ್ ಎಮರ್ಜೆನ್ಸಿ ಇದ್ದರೆ 15 ಡೇಸ್ ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಅಕಸ್ಮಾತ್ ಅರ್ಹತೆ ಇದ್ದರೂ ಕೂಡ ಕ್ಯಾನ್ಸಲ್ ಆಗಿದ್ದರೆ ದಯವಿಟ್ಟು ಹೋಗಿ ಸಬ್ಮಿಟ್ ಮಾಡಿ, ಡಾಕ್ಯುಮೆಂಟ್ನ ಆ್ಯಕ್ಟಿವೇಟ್ ಮಾಡಿಸ್ಕೊಳ್ಳಿ. ಯಾಕಂದರೆ ಇದು ಪ್ರೊಸೀಜರ್ ಅನೌನ್ಸ್ ಮಾಡಿದಾಗ ನೀವು ಸಬ್ಮಿಟ್ ಮಾಡಿದ್ರೆ ಆ್ಯಕ್ಟಿವೇಟ್ ಮಾಡಿಕೊಡ್ತಾರೆ. ಮತ್ತು ನೀವು ಇನ್ಯಾವಾಗೋ ಹೋಗಿ ಸಬ್ಮಿಟ್ ಮಾಡೋಕ್ಕೆ ಹೋದರೆ ಅವರು ಮತ್ತೆ ಆ್ಯಕ್ಟಿವೇಶನ್ ಮಾಡ್ಕೊಳಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಅಕಸ್ಮಾತ್ ನಿಮಗೆ ಇದು ಹೆಲ್ಪ್ ಆಗಿಲ್ಲ ಅಂದರೆ, ಯಾರೆಲ್ಲ ಕ್ಯಾನ್ಸಲ್ ಆಗಿರುತ್ತೆ ಬೈ ಮಿಸ್ಟೇಕ್ ಆಗಿ ಯಾರಾಗಿದ್ದರೂ ಕೂಡ ಅಂದರೆ ಈ ವಿಡಿಯೋ ಲಿಂಕ್ನ ಅವ್ರಿಗೂ ಶೇರ್ ಮಾಡಿ. ಖಂಡಿತ ನಿಮಗೂ ನಿಮ್ಮ ಕಡೆಯಿಂದ ಅವ್ರಿಗೂ ಕೂಡ ಹೆಲ್ಪ್ ಆದಂಗೆ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ತುಂಬ ಜನ ವೀಡಿಯೋಸ್ ನೋಡ್ತೀರಾ, ಲೈಕ್ ಮಾಡಿರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ. ಸೊ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಂಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ, ನಿಮ್ಮ ಕಡೆಯಿಂದ ನನಗೂ ಸಪೋರ್ಟ್ ಸಿಕ್ದಂಗೆ ಆಗುತ್ತೆ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.